ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಡಬಲ್ ಕಲರ್ ಆರ್ಚ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಒಂದೇ ಆರ್ಚಲ್ಲಿ 2 ಕಲರ್ ಇರೋವಂಥದ್ದು. ಇದಕ್ಕೆ 6 ದಾರ ಮತ್ತು 7 ನಂಬರು ಕ್ರೋಶೆ ಹುಕ್ ತಗೊಂಡಿದ್ದೀನಿ, 0.95 mm. ಆಮೇಲೆ ಈ ಥರದ ಒಂದು ಬೀಡ್ಸ್ ತಗೊಂಡಿದ್ದೀನಿ ಆರ್ಚಿಗೆ ಸೇರಿಸ್ಕೊಳ್ಳೋಕ್ಕೆ. ಫಸ್ಟ್ ದಾರ ಲಾಕ್ ಮಾಡ್ಕೊಳ್ಳಿ. ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ ನಾನು. ಫಸ್ಟ್ 4 ಚೈನು ಲಾಕ್ ಮಾಡಿದ ಮೇಲೆ 4 ಚೈನಾಗಿ ಬಟ್ಟೆಗಳತ್ತ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು ಬಟ್ಟೆಗೆ ಲಾಕ್, ಮತ್ತೆ 4 ಚೈನು, ಬಟ್ಟೆಗೆ ಲಾಕ್. ಈಗ ಒಂದು ಬೀಡ್ ತಗೊಳ್ಳಿ. ಮೂರು ಸಾರಿ 4 ಚೈನ್ ಮಾಡಿ 3 ಬ್ಲಾಕ್. ಆಮೇಲೆ ಬೀಡ್ ಸೇರಿಸಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು, ಬಟ್ಟೆಗೆ ಲಾಕ್, ಮತ್ತೆ 4 ಚೈನು, ಬಟ್ಟೆಗೆ ಲಾಕ್, ಮತ್ತೆ 4 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ 4 ಚೈನು, ಬಟ್ಟೆಗೆ ಲಾಕ್. 5 ಸಾರಿ 4 ಬ್ಲಾಕು, 1 2 3 4, ಬಟ್ಟೆಗೆ ಸೇರಿಸ್ಕೊಳ್ಳಿ. 1 2 3 4 5, 5 ಬ್ಲಾಕು 4 ಚೈನು. ಆಮೇಲೆ ಮತ್ತೆ ಬೀಡ್, ಮತ್ತೆ 5 ಸಾರಿ ಅದೇ ಥರ ಮುಂದುವರ್ಸ್ಕೊಂಡು ಹೋಗಿ ಕೊನೆಯಲ್ಲಿ 3 ಸಾರಿ, ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ 3 ಸಾರಿ, ಮಧ್ಯೆಯಲ್ಲಿ 5 ಸಾರಿ ಡಬಲ್ ಆರ್ಚ್ ಕುಚ್ಚು ಬೇಸ್. ಮುಂದಿನ ಸ್ಟೆಪ್ಪು ತೋರಿಸ್ತೀನಿ. ಈ ಥರ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ದಾರ ಕಟ್ ಮಾಡಿದ್ದೀನಿ. ಈಗ ಮತ್ತೆ ಸ್ಟಾರ್ಟಿಂಗಿಂದ ದಾರ ಸೇರಿಸ್ಕೊಳ್ಳಿ. ಇಲ್ಲಿ ಇಲ್ಲಿ ನೀವು ಫಸ್ಟ್ ಲಾಕ್ ಮಾಡಿದ್ದೀರಲ್ವ, ಆ ಲಾಕಿಗೆ ಸೇರಿಸ್ಕೊಳ್ಳಿ. ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ಳಿ. ಫಸ್ಟ್ 4 ಚೈನು ಅದೇ ರೀತಿ ಮಾಡ್ಕೊಳ್ಳಿ. 4 ಚೈನು ಅದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಎರಡನೇ 4 ಚೈನೂ ಮಾಡ್ಕೊಳ್ಳಿ. ಅದನ್ನು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮೂರನೇ 4 ಚೈನೂ ಅದೇ ಥರ ಮಾಡ್ಕೊಳ್ಳಿ. ಫಸ್ಟ್ 3 4 ಚೈನು ಹಾಗೆ ಮಾಡ್ಕೊಳ್ಳಿ. ಬೀಡ್ ಪಕ್ಕ ಲಾಕ್ ಮಾಡಿ, ಇದು ಲಾಸ್ಟಿಂದು ಎಲ್ಲ ಲಾಕ್ಗಳಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ 4 ಚೈನು 1 2 3 4 ಚೈನ್ ಮಾಡಿಬಿಟ್ಟು ಟ್ರಿಪಲ್ ಕ್ರೋಶೆ ಮಾಡಬೇಕು. ಎಲ್ಲಿ ಬೀಡ್ನ ಈ ಕಡೆ ಲಾಕ್ ಇದೆಯಲ್ವ, ಇಲ್ಲಿ ಈ ಕಡೆ ಲಾಕ್ ಇದೆ ನೋಡಿ, ಇಲ್ಲಿ 1 2 3 ಈ ಥರ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಈಗ ಇದು ಬೀಡ್ನ ಸುತ್ತಲೂ ಕವರ್ ಆದಂಗೆ ಆಗುತ್ತೆ ನೋಡಿ. 3 ಚೈನ್ ಮಾಡಿ ಮತ್ತು ಆ ಟ್ರಿಪಲ್ ಕ್ರೋಶೆನ ಬೇಸ್ ಮಾಡಿಕೊಂಡು ಟ್ರಿಪಲ್ ಕ್ರೋಶೆ. ಈ ಥರ ಒಂದಾಯಿತು. ಎರಡು
3 4 5 6 7 8 ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ. 8 ಮಾಡಿ ಇದನ್ನು ಈ ನೆಕ್ಸ್ಟ್ 4 ಚೈನ್ ಇದೆಯಲ್ವ ಅಲ್ಲಿ ಲಾಕ್ ಮಾಡಿ ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಈ ಥರ ಮಾಡ್ಕೊಂಡು ಬನ್ನಿ, ತೋರಿಸ್ತೀನಿ. ಈ ಥರ ಈ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. 8 ಟ್ರಿಪಲ್ ಕ್ರೋಶೆ ಈ ಥರ ಒಂದು ಸೈಡಿಗೆ ಟ್ರಿಪಲ್ ಕ್ರೋಶೆ ಹಾಕ್ಕೊಂಡು, ಈಗ ಅಲ್ಲಿ ದಾರ ಕಟ್ ಮಾಡಿ ಬೇರೆ ಕಲರ್ ದಾರ ಈಗ ಇಲ್ಲೊಂದು ಸೇರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ. ಈ ಥರ 4 ಚೈನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು ಲಾಕಲ್ಲಿ ಲಾಕ್. ಈಗ ಈ 4 ಚೈನ್ ಇದೆಯಲ್ವ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಚೈನ್ 4 ಚೈನ್ ಹಾಕಿದ್ದೀವಲ್ವ ಇಲ್ಲಿ ಬೀಡ್ ಮೇಲೆ ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 1 ಎಷ್ಟು ಇಲ್ಲಿ ಮಾಡಿದಷ್ಟು 9, ಅಂದರೆ ಈ ಚೈನ್ ಸಹಿತ 9 ಇದೆ ಇಲ್ಲಿ. 8 ಟ್ರಿಪಲ್ ಕ್ರೋಶೆ ಪ್ಲಸ್ 3 ಚೈನ್ ಸ್ಟಾರ್ಟಿಂಗಿಂದು ಅದು ಟ್ರಿಪಲ್ ಕ್ರೋಶೆ ಲೆಕ್ಕ. ಈಗ 9 ಟ್ರಿಪಲ್ ಕ್ರೋಶೆ ಇಲ್ಲಿ ಮಾಡ್ಕೋಬೇಕು. 2 3 4 5 6 7 8 9 ಟ್ರಿಪಲ್ ಕ್ರೋಶೆ ಹಾಕಿ ಇಲ್ಲಿ ನೀವು ಫಸ್ಟ್ 3 ಚೈನ್ ಮಾಡಿಬಿಟ್ಟು ಆಮೇಲೆ ಟ್ರಿಪಲ್ ಕ್ರೋಶೆ ಮಾಡಿರೋದಲ್ವ, 4 ಚೈನ್ ಮಾಡಿಬಿಟ್ಟು ಈ 4ನೇ ಚೈನ್ ಇದೆಯಲ್ವ 1 2 3 4 4ನೇ ಚೈನಲ್ಲಿ ಮೇಲೆ ಇಲ್ಲಿ ತುದಿಲಿ ಲಾಕ್ ಮಾಡ್ಕೊಳ್ಳಿ. ಅದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ಟ್ರಿಪಲ್ ಕ್ರೋಶೆ ಮೇಲೇನೂ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಎಂಟು ಟ್ರಿಪಲ್ ಕ್ರೋಶೆ ಹಾಕಿದ್ದೀರಲ್ವ ಅಲ್ಲಿ ಪ್ರತಿಯೊಂದು ಟ್ರಿಪಲ್ ಕ್ರೋಶೆ ಮೇಲೇನು ಈ ಥರ ಮಾಡ್ಕೊಳ್ಳಿ. ಈ ಥರ ಎಲ್ಲ ಕಡೆನೂ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಈ ಲಾಕ್ ಇದೆಯಲ್ವ 4 ಚೈನ್ನ ಲಾಕ್, ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಆರ್ಚ್. ಆಮೇಲೆ ಇಲ್ಲಿ 4 ಚೈನ್ಗಳು ಹಾಕ್ಕೊಂಡು ಇಲ್ಲಿನೂ ಇದೇ ಥರ ಬೀಡ್ ಪಕ್ಕದ 4 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಮೇಲೆ ಟ್ರಿಪಲ್ ಕ್ರೋಶೆ ಹಾಕ್ಕೊಂಡು
ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ ಆ 4 ಚೈನಲ್ಲಿ, ಮತ್ತು ಉಳಿದಿರೋ ಟ್ರಿಪಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬಂದು ಇಲ್ಲಿ 4 ಚೈನಲ್ಲಿ ಲಾಕ್ ಮಾಡಿ. ಈ ಆರ್ಚನ್ನು ರಿಪೀಟ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಮುಂದಿನ ಸ್ಟೆಪ್ಪು ತೋರಿಸ್ತೀನಿ. ಈ ಥರ ಆರ್ಚ್ಗಳು ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಮತ್ತೊಂದು ಕಲರ್ ದಾರ ತಗೊಳ್ತಾ ಇದ್ದೀನಿ ನಾನು, 3ನೇ ಕಲರು. ನೀವು ಬೇಕು ಅಂದರೆ ನಿಮ್ಮ ಸೀರೆಯಲ್ಲಿ 2 ಕಲರ್ ಇದ್ದರೆ 2 ಕಲರ್ ಉಪಯೋಗಿಸ್ಕೊಳ್ಳಿ. ಈ 2 ಕಲರಲ್ಲಿ ಯಾವುದಾದ್ರು ಒಂದು ಕಲರನ್ನು ಮೇಲೆ ಉಪಯೋಗಿಸ್ಕೊಳ್ಳಿ. ನಾನೀಗ ಮತ್ತೊಂದು ಕಲರ್ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ಮೇಲಿನ ರೋ ಲಾಕ್ ಮಾಡಿದ್ದೀರಲ್ವ, ಸೇರಿಸಿದ್ದೀರಲ್ವ, ಅಲ್ಲೇ ಇದನ್ನು ಸೇರಿಸ್ಕೊಳ್ಳಿ. ಅದರ ಮೇಲೆ ಡಬಲ್ ಲಾಕ್ ಮಾಡಿ ಸೇರಿಸಿದ್ದೀರಲ್ವ, ಅದರಲ್ಲಿ ಈ ಥರ ಸೇರಿಸ್ಕೊಂಡು ಈಗ 4 ಚೈನು, ಅದು ಎಲ್ಲಿ ಲಾಕ್ ಆಗಿದೆ ಎಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ 4 ಚೈನ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಈ ಟ್ರಿಪಲ್ ಕ್ರೋಶೆ ಹಾಕಿ ಆರ್ಚ್ ಮಾಡಿದ್ದೀವಲ್ವ, ಇಲ್ಲಿ ಈ ಫಸ್ಟ್ ಟ್ರಿಪಲ್ ಕ್ರೋಶೆ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಈ ಸಿಂಗಲ್ ಕ್ರೋಶೆ ಈ ಕಡೆ ಸ್ವಲ್ಪ ಜಾಗ ಇರುತ್ತೆ, ಇಲ್ಲಿ ಹುಕ್ ಹಾಕುವಷ್ಟು, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಬಿಟ್ಟು ಒಂದಕ್ಕೆ ಆ ಥರ ಮಾಡ್ಕೊಂಡು ಬನ್ನಿ. ಸಿಂಗಲ್ ಕ್ರೋಶೆ, 3 ಚೈನು, ಈ ಸಿಂಗಲ್ ಕ್ರೋಶೆ ಮತ್ತು ಈ ಸಿಂಗಲ್ ಕ್ರೋಶೆ ಮಧ್ಯೆ ಇಲ್ಲಿ ಗ್ಯಾಪ್, ಅಂದರೆ ಈ ಸಿಂಗಲ್ ಕ್ರೋಶೆ ಮೇಲೆ ಈ ಥರ ಲಾಕು, ಸಿಂಗಲ್ ಕ್ರೋಶೆಗೆ ಲಾಕು ಮಾಡ್ಕೊಳ್ಳಿ. ಆಮೇಲೆ ಒಂದು ಬಿಟ್ಟು ಒಂದಕ್ಕೆ ನೆಕ್ಸ್ಟು ಆ ಥರ ಪ್ರತಿಯೊಂದು ಮಾಡ್ಕೊಂಡು ಬನ್ನಿ. ಮುಂದಕ್ಕೆ ನೆಕ್ಸ್ಟು ಈ ಥರ ಪ್ರತಿಯೊಂದು ಮಾಡ್ಕೊಂಡು ಬನ್ನಿ. ಇಲ್ಲಿ ಈ ಸಿಂಗಲ್ ಕ್ರೋಶೆಗೆ ಲಾಕ್, ಮತ್ತು ಇದು ಬಿಟ್ಟು ಇದು 3 ಚೈನು ಸಿಂಗಲ್ ಕ್ರೋಶೆ ಮಾಡಿ ನೋಡಿ, ಈ ಸಿಂಗಲ್ ಕ್ರೋಶೆ ಇಲ್ಲಿ ಇಲ್ಲಿ ಲಾಕ್, ಈ ಥರ. ಆಮೇಲೆ ಇದು ಬಿಟ್ಟು ಇದು 3 ಚೈನು ಇಲ್ಲಿ ಲಾಕ್. ಆಮೇಲೆ ಇದು ಬಿಟ್ಟು ಇದು 3 ಚೈನು ಇಲ್ಲಿ ಲಾಕ್. ಇದು ಬಿಟ್ಟು ಇದು ಸಿಂಗಲ್ ಕ್ರೋಶೆ, 3 ಚೈನು ಇಲ್ಲಿ ಲಾಕ್. ಆಮೇಲೆ ಇಲ್ಲಿ ಬಿಟ್ಟು ಇದು ಪ್ರತಿಯೊಂದು ಒಂದು ಇಲ್ಲಿ ಟ್ರಿಪಲ್ ಕ್ರೋಶೆ ಬಿಟ್ಟು ಮತ್ತು ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ. ಆಮೇಲೆ ಇದು ಬಿಟ್ಟು ಇದು 3 ಚೈನು ಲಾಕ್. ನೆಕ್ಸ್ಟ್ ಕೊನೆಯಲ್ಲಿ ಒಂದು ಉಳಿಯುತ್ತೆ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಪಲಾಗಿ ಸಿಂಗಲ್ ಕ್ರೋಶೆ ಅಷ್ಟೇ ಮಾಡಿಕೊಂಡು ಇದನ್ನು ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಬರುತ್ತೆ. ಈ ಥರ ಬರುತ್ತೆ ಆರ್ಚು. ಆಮೇಲೆ ಇಲ್ಲಿ 4 ಚೈನ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿನೂ 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಟ್ರಿಪಲ್ ಕ್ರೋಶೆಯ ಪ್ರತಿಯೊಂದು ಚೈನಲ್ಲೂ ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡ್ತಾ ಹೋಗಿ ಪೀಕೋ ಮಾಡ್ತಾ ಹೋಗಿ. ಇದೇ ಥರ ಚೆನ್ನಾಗಿ ಬರುತ್ತೆ ಇದು. ನಿಮಗೆ ಬೇರೆ ಡಬಲ್ ಕಲರ್ ಆರ್ಚ್ನ ಡಿಸೈನ್ಗಳು ನೋಡಬೇಕು ಅಂದರೆ ನನ್ನ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ, ಡಬಲ್ ಕಲರ್ ಆರ್ಚ್ ಸಾರಿ ಕುಚ್ಚು ಅಂತ. ಅದರಲ್ಲಿ
ಬೇರೆ ಬೇರೆ ಡಿಸೈನ್ಗಳಿವೆ, ಎಲ್ಲ ಒಂದೇ ಆರ್ಚಲ್ಲಿ 2 ಕಲರ್ ಬರೋವಂಥ ಡಿಸೈನ್ಗಳು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸುಲಭದಲ್ಲಿ ಸಿಗತ್ತೆ ನಿಮಗೆ, ಸಜೆಸ್ಟ್ ಆಗತ್ತೆ ವಿಡಿಯೋಗಳು. ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಇಲ್ಲಿ ನಾನು 3 ಕಲರ್ ಕುಚ್ಚುಗಳನ್ನು ಯೂಸ್ ಮಾಡಿದ್ದೀನಿ, ಯೆಲ್ಲೋ, ಬ್ಲೂ, ರೆಡ್. ಇಲ್ಲಿ ಆರ್ಚ್ಗೆ ಯಾವುದೆಲ್ಲ ಯೂಸ್ ಮಾಡಿದ್ದೀನೋ ಅದೇ ಕಲರ್ ಕುಚ್ಚುಗಳಿಗೆ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ 2 ಕಲರ್ ಯೂಸ್ ಮಾಡೋದಾದರೂ ಮಾಡ್ಕೋಬೋದು, ಒಂದು ಆಲ್ಟರ್ನೇಟ್ ಆಗಿ ಈ ಥರ. ಇಲ್ಲ ಒಂದೇ ಕಲರ್ ಆದರೂ ಹಾಕ್ಕೋಬೋದು, ಅದು ನಿಮ್ಮ ಇಷ್ಟ. ನಾನು 3 ಕಲರು ಯೂಸ್ ಮಾಡಿದ್ದೀನಿ, ಆರ್ಚ್ನಲ್ಲಿ 3 ಕಲರ್ ಯೂಸ್ ಮಾಡಿದ್ದೀನಿ, ಅದರಿಂದ ಆರ್ಚ್ನ 3 ಕಲರನ್ನು ಕುಚ್ಚಿಗೆ ಯೂಸ್ ಮಾಡಿದ್ದೀನಿ. 127 ದಾರ ತಗೊಂಡು ಕುಚ್ಚು ಮಾಡಿರೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಡಿಸೈನು. ಬ್ರೈಡಲ್ ಸ್ಯಾರಿಗಳಿಗೆ ಮಾಡ್ಕೋಬಹುದು ನೀವು. ಒಂದೇ ಆರ್ಚಲ್ಲಿ 2 ಕಲರ್ ಇರೋಂಥ ಡಿಸೈನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.